ಮಾನವೀಯ ಸೇವೆಯ ಮೂಲಕ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿರುವ ಬಿರುವೇರ್ ಕುಡ್ಲ ಸಂಘಟನೆಯ ನೇತೃತ್ವದಲ್ಲಿ ದುಬೈ ಘಟಕದ ಆಶ್ರಯದಲ್ಲಿ 2 ಅಸಹಾಯಕ ಕುಟುಂಬಗಳಿಗೆ ಒಟ್ಟು 1,65,000 ರೂಪಾಯಿ ಆರ್ಥಿಕ ನೆರವನ್ನು ವಿತರಿಸಲಾಯಿತು. ಅನಾರೋಗ್ಯದಿಂದ ಬಳಲುತ್ತಿರುವ ಮಗುವಿನ ಚಿಕಿತ್ಸೆಗೆ 55,000 ರೂಪಾಯಿ ಹಾಗೂ ಗಂಭೀರ ಕಾಯಿಲೆಯಿಂದ ಬಳಲುತ್ತಿರುವ ದುರ್ಗಾಪ್ರಸಾದ್ ಅವರ ಚಿಕಿತ್ಸೆಗೆ 1,10,000 ರೂಪಾಯಿ ನೆರವನ್ನು ಸಂಘಟನೆಯ ಪದಾಧಿಕಾರಿಗಳು ನೀಡಿದರು. ಈ ಸಂದರ್ಭ ಮಂಗಳೂರು ಉತ್ತರ ಶಾಸಕರಾದ ಡಾ ಭರತ್ ಶೆಟ್ಟಿ ಅವರು ಮಾತನಾಡಿ, ಬಿರುವೇರು ಕುಡ್ಲ ಸಂಘಟನೆಯು ಕಳೆದ ಹಲವು ವರ್ಷಗಳಿಂದ ಜಾತಿ ಧರ್ಮ ಭೇದ ಮೀರಿ ಸೇವೆ ಮಾಡುತ್ತಿದೆ. ದುಬೈಯಲ್ಲಿ ದುಡಿಯುವ ಕನ್ನಡಿಗರು ಕೂಡ ತಮ್ಮ ಊರಿನ ಜನರಿಗಾಗಿ ಈ ರೀತಿ ಕೈಜೋಡಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ಇಂಥ ಸಂಘಟನೆಗಳೇ ನಿಜವಾದ ಸಮಾಜದ ಬೆನ್ನೆಲುಬು ಎಂದು ಶ್ಲಾಘಿಸಿದರು. ಬಿರುವೇರು ಕುಡ್ಲ ಅನ್ನುವಂಥ ಸಂಸ್ಥೆ ಹೆಸರಿನಲ್ಲಿ ಉದಯ್ ಪೂಜಾರಿ ಮತ್ತು ಅವರ ಸಂಗಡಿಗರು ಮತ್ತು ಊರವರು ಎಲ್ಲರೂ ಸಹ ಸೇರಿ ಬಹಳಷ್ಟು ಜನರಿಗೆ ಹಲವಾರು ಕೋಟಿ ರೂಪಾಯಿಗಳಷ್ಟು ಹಣ ಸಂಗ್ರಹವನ್ನು ಮಾಡಿ ಅದರಿಂದ ಎಷ್ಟೋ ಜನರ ಕಣ್ಣೀರೊರೆಸೋ ಪ್ರಯತ್ನ ಈ ಒಂದು ಯುವಕರ ತಂಡದಿಂದ ಆಗ್ತಾನೇ ಇದೆ. ಮುಖ್ಯವಾಗಿ ಆರೋಗ್ಯ, ವಿದ್ಯೆ ಮತ್ತು ಬೇರೆ ರೀತಿಯ ಕಡುಬಡತನ ಇರುವವರಿಗೆ ಮನೆ ಕಟ್ಟಿಸಿಕೊಡುವಂಥದ್ದಿರ್ಬೋದು, ಬೇರೆ ಬೇರೆಯ ವಿಷಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಂಥ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸತತವಾಗಿ ಅಂದರೆ ಇವರು ಎಲ್ಲೋ ಒಂದು ಕಡೆ ದೊಡ್ಡ ಪ್ರೋಗ್ರಾಮ್ ಮಾಡಿ ನಂತರ ಸುದ್ದಿ ಇಲ್ಲ, ಆ ರೀತಿಯ ವ್ಯವಸ್ಥೆ ಅಲ್ಲ. ಪ್ರತಿ ವರ್ಷ ಈ ರೀತಿ ಒಂದು 2-3 ಕಾರ್ಯಕ್ರಮಗಳಿಗಿಂತ ಜಾಸ್ತಿ 2-3 ಅಂತ ನಾವು ಈ ದೇವಸ್ಥಾನದಲ್ಲಿ ಆಗುವಂಥದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ದಕ್ಷಿಣ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ವಹಿಸಿ ಮಾತನಾಡಿ, ಬಿರುವೇರು ಕುಡ್ಲದ ಉದಯ ಪೂಜಾರಿ ಮತ್ತು ತಂಡದವರು ಮಾಡುತ್ತಿರುವ ಉತ್ತಮ ಸೇವಾ ಕಾರ್ಯ ಮುಂದೆಯೂ ಹೀಗೆ ನಿರಂತರವಾಗಿ ನಡೆಯಲಿ. ಯುವಕರ ಈ ಸಮಾಜಮುಖಿ ಕೆಲಸಕ್ಕೆ ನನ್ನ ಪೂರ್ಣ ಬೆಂಬಲವಿದೆ ಎಂದು ಹಾರೈಸಿದರು. ನನಗೆ ಕಂಡ ಹಾಗೆ ಸರಿಸುಮಾರು 8 ಮನೆಗಳನ್ನು ಮನೆ ಇಲ್ಲದಂಥ ವ್ಯಕ್ತಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಕನಸು, ಸೂರು ಇಲ್ಲದವರಿಗೆ ಸೂರು ಕೊಡುವಂಥ ಕನಸನ್ನು ಕೂಡ ಇವತ್ತು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಇವತ್ತು ಬಿರುವೇರು ಕುಡ್ಲ ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಿದೆ ಅಂಥೇಳಿ ಭಾಳ ಖುಷಿಯಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಬಿರುವೇರು ಕುಡ್ಲ ದುಬೈ ಘಟಕ ನಮ್ಮ ಸಂದೀಪ್ ಕೋಟ್ಯಾನವರು ಅವರು ಅಲ್ಲಿ ತಮ್ಮ ಜೀವನವನ್ನು ನಡೆಸಿದ್ರು ಕೂಡ ಅಲ್ಲಿ ಬಿರುವೇರು ಕುಡ್ಲದ ಒಂದು ಘಟಕವನ್ನು ಪ್ರಾರಂಭ ಮಾಡಿ ಅಲ್ಲಿಯ ಎಲ್ಲ ಸಮಾಜದ ಬಂಧುಗಳೊಂದಿಗೆ ತಮ್ಮ ದಿನನಿತ್ಯದ ಒತ್ತಡದ ಜೀವನದಲ್ಲಿ ಕೂಡ ಸಣ್ಣ ಮಟ್ಟಿನ ಅಲ್ಲಿ ಉಳಿಕೆಯನ್ನು ಮಾಡಿಕೊಂಡು ಆ ಉಳಿಕೆಯನ್ನು ಇವತ್ತು ಇಲ್ಲಿ ಉಳಿತಾಯವನ್ನು ಮಾಡಿ ಇಲ್ಲಿ ಆ ವೈದ್ಯಕೀಯ ವೆಚ್ಚವನ್ನು ಭರಿಸುವಂಥ ಒಂದು ವಿಶೇಷವನ್ನು ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಸಂದೀಪ್ ಕೋಟ್ಯಾನವರಿಗೆ ಮತ್ತು ನಿಮ್ಮ ಬಿರುವೇರು ಕುಡ್ಲ ದುಬೈ ಘಟಕಕ್ಕೆ ನಾನು ತುಂಬುರದೇ ಧನ್ಯವಾದಗಳನ್ನು ಹೇಳ್ತೇನೆ. ಬಿರುವೇರು ಕುಡ್ಲ ಸಂಘಟನೆಯು ಕಳೆದ 8 ವರ್ಷಗಳಲ್ಲಿ 10 ಕೋಟಿಗೂ ಹೆಚ್ಚು ಮೌಲ್ಯದ ವೈದ್ಯಕೀಯ, ಶೈಕ್ಷಣಿಕ ಮತ್ತು ಮನೆ ನಿರ್ಮಾಣದ ನೆರವನ್ನು ನೀಡಿದೆ. ಕೋವಿಡ್ ಸಮಯದಲ್ಲಿ ಉಚಿತ ಆಂಬ್ಯುಲೆನ್ಸ್, ರೇಷನ್ ಕಿಟ್ ವಿತರಿಸಿ ಮಾದರಿಯಾಗಿದೆ. ದುಬೈಯಂತಹ ವಿದೇಶದಲ್ಲೂ ಸಂಘಟನೆಯ ಘಟಕ ತೆರೆದು ನೆರವು ನೀಡುತ್ತಿರುವುದು ನಾಡಿನಾದ್ಯಂತ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಕಾರ್ಯಕ್ರಮದಲ್ಲಿ ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ಸುಭಾಷ್ ಬೋಳೂರು, ವಸಂತ್ ಪೂಜಾರಿ, ಏಸ್ ಡೆವಲಪರ್ಸ್ನ ಮಾಲಕ ದಾನಿ ದರ್ಶನ್ ಜೈನ್, ರಣದೀಪ್ ಕಾಂಚನ್, ಬಿರುವೇರು ಕುಡ್ಲ ಸಂಸ್ಥಾಪಕ ಅಧ್ಯಕ್ಷ ಉದಯ ಪೂಜಾರಿ, ಅಧ್ಯಕ್ಷ ರಾಕೇಶ್ ಬಲ್ಲಾಳ್ಬಾಗ್, ದುಬೈ ಘಟಕದ ಅಧ್ಯಕ್ಷ ಸಂದೀಪ್ ಕೋಟ್ಯಾನ್ ಕಾರ್ಕಳ, ಅಶ್ವಿನ್ ರಾಜ್ ಚಿಲಿಂಬಿ, ಲೋಹಿತ್ ಗಟ್ಟಿ, ರಾಮ್ ಎಕ್ಕೂರು, ದಿನಿಲ್ ಬಲ್ಲಾಳ್ಬಾಗ್, ಗಿರೀಶ್ ಬೋಳೂರು, ಗಣೇಶ್ ಎಕ್ಕೂರು, ದುಬೈ ಘಟಕದ ರಿತೇಶ್ ಉಳ್ಳಾಲ, ಸಂಘಟನೆಯ ಜಿಲ್ಲಾ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ದಾನಿಗಳು ಹಾಗೂ ಫಲಾನುಭವಿಗಳ ಕುಟುಂಬದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.